ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RS ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ KCET 2025 ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಬೆಲ್ ಟೈಮಿಂಗ್ಸ್, ಅದರ ಮೇಲೆ ಅದಾದಮೇಲೆ ಡ್ರೆಸ್ ಕೋಡ್, ಅದರ ಜೊತೆಗೆ ಯಾವುದೆಲ್ಲವನ್ನು ನಾವು ಎಕ್ಸಾಮ್ ಹಾಲ್ ಒಳಗೆ ತೆಗೆದುಕೊಂಡು ಹೋಗಬೇಕು, ತೆಗೆದುಕೊಂಡು ಹೋಗಬಾರ್ದು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ KCET ಬೆಲ್ ಟೈಮಿಂಗನ್ನು KE ಅವರು ತಮ್ಮ ಒಂದು ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಮೊದಲು ನಿಮಗೆ ಇಲ್ಲಿ ಕನ್ನಡ ಎಕ್ಸಾಮ್ ಅಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ನಾಳೆ 10:30ಯಿಂದ 11:30 ತನಕ ಎಕ್ಸಾಮ್ ಇದೆ. ಸೊ ಅದರ ಒಂದು ಬೆಲ್ ಟೈಮಿಂಗನ್ನು ಕೊಟ್ಟಿರುವಂಥದ್ದು. ಅದಾದ ಮೇಲೆ ಸೊ KCET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗೆ ಬೆಲ್ ಟೈಮಿಂಗನ್ನು ನೀಡಿರುವಂಥದ್ದು. ಇಲ್ಲಿ ನೋಡ್ಬೋದು, ತಮಗೆಲ್ಲ ಗೊತ್ತಿದೆ, ನಾಡಿದ್ದು ಅಂದರೆ 16ನೇ ಏಪ್ರಿಲ್ 10:30ಯಿಂದ 11:50 ಫಿಸಿಕ್ಸ್ ಎಕ್ಸಾಮಿನೇಷನ್ ಇರ್ತದೆ. 2:30 to 3:50 ಕೆಮಿಸ್ಟ್ರಿ. ಥರ್ಸ್ಡೇ ಗುರುವಾರ 10:30 to 11:50 ಮ್ಯಾಥಮೆಟಿಕ್ಸ್. 2:30 to 3:50 ಬಯಾಲಜಿ ಎಕ್ಸಾಮ್ ಇರುವಂಥದ್ದು. ಸೊ ಇದರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಟೋಟಲ್ 80 ಮಿನಿಟ್ಸ್ ಟೈಮನ್ನು ಕೊಟ್ಟಿರ್ತಾರೆ. ಬಟ್ ಅದರಲ್ಲಿ ನಿಮಗೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಅಂದರೆ ಪೇಪರ್ ಸಾಲ್ವ್ ಮಾಡೋದಕ್ಕೆ ಇರುವಂಥದ್ದು 70 ಮಿನಿಟ್ಸ್ ಮಾತ್ರ. ಸೊ 10:30ಯಿಂದ ಸ್ಟಾರ್ಟ್ ಆದರೂ ಕೂಡ ನೀವು ಎಕ್ಸಾಮಿನೇಷನ್ ಪೇಪರನ್ನು ಅಂದರೆ OMR ಶೀಟನ್ನು ಯೂಸ್ ಮಾಡುವಂಥದ್ದು 10:40 ಆದ ಮೇಲೆ, ಅಂದರೆ ಕ್ವಶನ್ ಪೇಪರ್ನ ಓದಿ OMRಲಿ ಮಾರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು 10:40 ಆದ ಮೇಲೆ ಮಾತ್ರ. 70 ಮಿನಿಟ್ಸ್ ವಿಲ್ ಬಿ ದೇರ್ ಫಾರ್ ಈಚ್ 60 ಕ್ವಶನ್ಸ್. ಸೊ ಮೊದಲನೇದಾಗಿ ಬೆಲ್ ಟೈಮಿಂಗನ್ನು ನೋಡ್ಬೋಣಂತೆ. ಬೆಳಗಿನ ಸೆಷನ್ನಿಗೆ 10:20 ಮೊದಲನೇ ಬೆಲ್ ಇರ್ತದೆ, ಮಧ್ಯಾಹ್ನ 2:20 ಮೊದಲನೇ ಬೆಲ್ ಇರ್ತದೆ. ಸೊ ತಮಗೆಲ್ಲ ಆಲ್ರೆಡಿ ಹಾಲ್ ಟಿಕೆಟಿನಲ್ಲಿ ಅಡ್ಮಿಟ್ ಕಾರ್ಡಲ್ಲಿ ಅದರ ಹಿಂದುಗಡೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, OMR ಶೀಟನ್ನು ಕೊಟ್ಟಿದ್ದಾರೆ. ಆ OMR ಶೀಟನ್ನು ಕೊಟ್ಟಿರೋದು ಯಾಕೆ ಅಂದರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ. ಸೊ ನಿಮ್ಮ ಹೆಸರನ್ನು ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು. ಸೊ ನಿಮ್ಮ ರೋಲ್ ನಂಬರ್ನ ಕರೆಕ್ಟಾಗಿ ಮಾರ್ಕ್ ಮಾಡೋದನ್ನು ಎಕ್ಸಾಮಿನೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲೇ ಅದನ್ನು ಮಾರ್ಕ್ ಮಾಡಿಕೊಂಡು, ಅಂದರೆ ಮಾರ್ಕ್ ಮಾಡೋ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಬಾರ್ದು. ಅದಾದಮೇಲೆ ಪೇಪರ್ ವರ್ಷನ್ ಕೋಡ್ ಏನಿದೆ, ಸೀರಿಯಲ್ ನಂಬರ್ ಏನಿದೆ, ಅದು ಎಕ್ಸಾಮಿನೇಷನ್ಗೆ ಹೋದ ಮೇಲೆ ನಿಮಗೆ ಸಿಗುವಂಥದ್ದು. ಸೊ ಇಲ್ಲಿ 10:20 ಬೆಲ್ಲನ್ನು ಹೊಡೆದ ಮೇಲೆ ಮೊದಲನೇದಾಗಿ ನೀವು ಫಾರ್ ಎಕ್ಸಾಂಪಲ್ ಎಕ್ಸಾಮಿಗೆ ಹೋಗ್ತೀರಿ 1 ತಾಸು ಮುಂಚೆ. ಅಡ್ಮಿಟ್ ಕಾರ್ಡಲ್ಲಿ 2 ತಾಸು ಮುಂಚೆ ಅಂತ ಹೇಳಿದ್ದಾರೆ, ಯಾಕಂದರೆ ಟು ಬಿ ಇನ್ ದ ಸೇಫರ್ ಸೈಡ್. ಸೊ ಬೆಂಗಳೂರಂಥ ಸಿಟಿ ಒಳಗೆ ಬಹಳಷ್ಟು ಟ್ರಾಫಿಕ್ಸ್ ಇರೋದ್ರಿಂದ ಸೊ ನಿಮಗೆ ತ್ರಾಸ ಆಗಬಾರ್ದು ಅನ್ನೋದಕ್ಕೆ ಹೇಳಿರುವಂಥದ್ದು. ಬಟ್ ಜನರಲಿ 10:15 ಅಂದರೆ 9:15 ಅಥವಾ 9:30ಗೆ ನೀವು ಎಕ್ಸಾಮಿನೇಷನ್ ಸೆಂಟರಿಗೆ ತಲುಪಿದ್ರೂ ಕೂಡ ಸಾಕಾಗ್ತದೆ, ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 1 ಅವರ್ ಮುಂಚೆ ನೀವಿದ್ದರೂ ಸಾಕು. ಯಾಕಂದರೆ ಈ ವರ್ಷ ಒಂದು ಬದಲಾವಣೆಯನ್ನು ಮಾಡಿರುವಂಥದ್ದು ಏನಂತಂದರೆ, ನಿಮ್ಮ ಫೇಸ್ ರೆಕಗ್ನಿಷನನ್ನು ಮಾಡಿಬಿಟ್ಟು ಎಕ್ಸಾಮಿನೇಷನ್ ಹಾಲ್ ಒಳಗೆ ಕಳಿಸುವಂಥದ್ದು. ಸೊ ಒಂದೊಂದು ಸೆಂಟರ್ನಲ್ಲಿ 500, 600, 700 ಜನ ವಿದ್ಯಾರ್ಥಿಗಳು ಇರುವಾಗ ಸೊ ಡೆಫಿನೆಟ್ಲಿ ಇಟ್ ಟೇಕ್ಸ್ ಟೈಮ್. ಅದಕ್ಕಾಗಿ ನನ್ನ ಒಂದು ಅಂದಾಜಿನ ಪ್ರಕಾರ 9:30ಕ್ಕೇ ನಿಮಗೆ ಒಳಗೆ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಸ್ಲೋ ಆಗಿ ನಿಮ್ಮ ಫೇಸ್ ರೆಕಗ್ನಿಷನ್ ಮಾಡಬೇಕು, ನಿಮ್ಮನ್ನು ಥರೋವಾಗಿ ಚೆಕ್ ಮಾಡಬೇಕು. ಸೊ ಮಾಡಿಬಿಟ್ಟು ಒಳಗೆ ಬಿಡಬೇಕು. ಸೊ ಅದಕ್ಕಾಗಿ 1 ತಾಸು ಮುಂಚೆ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗೆ ಇರೋದನ್ನು ರೂಢಿ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ಹೋದ ಮೇಲೆ ಮಧ್ಯಾಹ್ನದ ಹೊತ್ತಿಗೆ ನಿಮಗೆ ಗೊತ್ತಾಗ್ಬಿಡ್ತದೆ ಎಷ್ಟು ಟೈಮು ಬೇಕಾಗ್ತದೆ, ಏನು ಕತೆ ಅಂತೇಳಿ. ಸೊ ಅದಕ್ಕಾಗಿ ಮಧ್ಯಾಹ್ನ ಮತ್ತೆ ನಿಮ್ಮನ್ನು ಫೇಸ್ ರೆಕಗ್ನಿಷನ್ ಮಾಡೋ ಅಂಥದ್ದು ಇರೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನೀವು ಬೆಳಗ್ಗೆ ಬಂದವರೇ ಮಧ್ಯಾಹ್ನ ಹೋಗಿರ್ತೀರಿ, ಯಾರು ಹೊಸ ವಿದ್ಯಾರ್ಥಿಗಳು ಹೋಗಿರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಸೊ ಹಾಗಾಗ್ಬೋದು. ಅದಕ್ಕಾಗಿ ಬೆಳಗ್ಗೆ ಹೋದಾಗ ನಿಮಗೆ ಟೈಮ್ ಗೊತ್ತಾಗ್ಬಿಡ್ತದೆ ಮಧ್ಯಾಹ್ನ ಎಷ್ಟು ಹೊತ್ತಿಗೆ ನಾನು ಇರಬೇಕು ಅಂಥೇಳಿ. ಬೆಳಗ್ಗೆ 1 ತಾಸು ಮುಂಚೆ ಏನಾದರೂ ಇಡಿ, ಅಟ್ಲೀಸ್ಟ್ 9:30ಗೆ ನೀವು ಎಕ್ಸಾಮಿನೇಷನ್ ಹಾಲ್ ಸೆಂಟರಲ್ಲಿ ಇರಿ. 10:20ಕ್ಕೆ ಒಳಗೆ ಬಿಟ್ಟ ಮೇಲೆ, ಅಂದರೆ 10:10ಕ್ಕೆ ಮೇಲೆ ಒಳಗೆ ಬಿಟ್ಬಿಡ್ತಾರೆ. ಸೊ 10:20ಕ್ಕೆ ಫಸ್ಟ್ ಬೆಲ್ ಹೊಡಿತಾರೆ. ಫಸ್ಟ್ ಬೆಲ್ ಹೊಡೆದ ತಕ್ಷಣ ಇನ್ವಿಜಿಲೇಟರ್ಸು ನಿಮ್ಮ ಒಂದು ಗುರುತಿನ ಚೀಟಿ ಅಂದರೆ ಐಡೆಂಟಿಟಿ ಕಾರ್ಡು, ಅಂದರೆ ID ಕಾರ್ಡ್ ಏನಿದೆ, ಫೋಟೋ ID ಕಾರ್ಡು ಪ್ಲಸ್ ಹಾಲ್ ಟಿಕೆಟನ್ನು ನೋಡಿಬಿಟ್ಟು ನಿಮ್ಮ ಸ್ಥಾನದಲ್ಲಿ, ಬೆಂಚಿನಲ್ಲಿ, ಡೆಸ್ಕ್ನಲ್ಲಿ ಕುತ್ಕೊಂಡಿದ್ದೀರಾ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ತಾರೆ. ಎರಡನೇದಾಗಿ 10:30ಗೆ ಏನಾಗ್ತದೆ ಅಂತಂದರೆ ಸೊ ನಿಮ್ಮ ಒಂದು ಇನ್ನೊಂದು ಬೆಲ್ ಹೊಡಿತದೆ, ಸೆಕೆಂಡ್ ಬೆಲ್ ಹೊಡಿತದೆ. ಮಧ್ಯಾಹ್ನ 2:30ಗೆ ಸೆಕೆಂಡ್ ಬೆಲ್ ಹೊಡಿತಾರೆ. ಸೊ ಆವಾಗ ಸೊ ಕ್ವಶನ್ ಪೇಪರ್ ಕಸ್ಟೋಡಿಯನ್ ಅಂತ ಯಾರು ಇರ್ತಾರೆ ಅವರು ಕ್ವಶನ್ ಪೇಪರ್ಗಳನ್ನ ತೆಗೆದುಕೊಂಡು ಬಂದು ಇನ್ವಿಜಿಲೇಟರ್ಸ್ಗೆ ಕೊಡ್ತಾರೆ. ಇನ್ವಿಜಿಲೇಟರ್ಸ್ ನಿಮಗೆ ಅದನ್ನು ತೋರಿಸ್ಬಿಟ್ಟು ಎಲ್ಲ ಈ ಒಂದು ಕ್ವಶನ್ ಪೇಪರ್ ಬುಕ್ಲೆಟ್ ಇಂಟ್ಯಾಕ್ಟ್ ಆಗಿದೆ, ಯಾವುದೇ ರೀತಿ ಕಟ್ ಮಾಡಿಲ್ಲ, ಯಾರೂ ಕೂಡ ಇದನ್ನು ಯೂಸ್ ಮಾಡಿಲ್ಲ ಅನ್ನೋದನ್ನು ತೋರಿಸಿ ಸೀಲ್ ಮಾಡಿದ್ದಾರೆ ಅಂತ ಹೇಳಿ ಇಬ್ಬರು ವಿದ್ಯಾರ್ಥಿಗಳಿಂದ ಸೈನನ್ನು ತಗೋತಾರೆ. ಅದಾದಮೇಲೆ 10:35ಕ್ಕೆ ನಿಮಗೆ OMR ಶೀಟನ್ನು ಕೊಡ್ತಾರೆ. ಸೊ ಆ್ಯಕ್ಚುಲಿ OMR ಶೀಟನ್ನು ನಿಮಗೆ 10:20ಕ್ಕೆ ಕೊಟ್ಬಿಡ್ತಾರೆ. OMR ಶೀಟನ್ನು 10:20ಕ್ಕೆ ಕೊಟ್ಬಿಡ್ತಾರೆ, ನೀವು ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. 10:35ಕ್ಕೆ ನಿಮಗೆ ಕ್ವಶನ್ ಪೇಪರ್ನ ಕೊಡ್ತಾರೆ.
10:35ಗೆ ಕ್ವಶನ್ ಪೇಪರ್ನ ಕೊಡ್ತಾರೆ. ಬಟ್ ಕ್ವಶನ್ ಪೇಪರಲ್ಲಿ ಇರುವಂಥ ವರ್ಷನ್ ಕೋಡ್ ಮತ್ತು ಸೀರಿಯಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕು. ತಕ್ಷಣ ಓಪನ್ ಮಾಡಬಾರ್ದು, ಯಾಕಂದರೆ 10:40ಕ್ಕೆ 3ನೇ ಬೆಲ್ ಹೊಡಿತಾರೆ. ಆವಾಗ ಮಧ್ಯಾಹ್ನ 2:40 ಅಥವಾ ಬೆಳಗ್ಗೆ 10:40ಕ್ಕೆ 3ನೇ ಬೆಲ್ಲನ್ನು ಹೊಡೆದಾಗ ನೀವು ಕ್ವಶನ್ ಪೇಪರ್ನ OMR ಶೀಟನ್ನು ತೆಗೆದಿಟ್ಕೋತೀರಿ. ಕ್ವಶನ್ ಪೇಪರ್ಲಿ ಸೀಲ್ ಇರ್ತದೆ, ಆ ಸೀಲನ್ನು ಕಟ್ ಮಾಡಿಕೊಂಡು ಸೊ ನೀವು ಕ್ವಶನ್ ಪೇಪರ್ನ ಓದ್ಬಿಟ್ಟು ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. 11:10 ಮತ್ತು ಮಧ್ಯಾಹ್ನ 3:10 ಇನ್ನೊಂದು ಬೆಲ್ಲನ್ನು ಹೊಡಿತಾರೆ. ಯಾಕಂತಂದರೆ ಅರ್ಧ ಗಂಟೆ ಮುಗಿದಿದೆ ಅಂಥೇಳಿ ಎಚ್ಚರಿಕೆಯನ್ನು ಕೊಡೋದಕ್ಕೆ. ಅದಾದಮೇಲೆ 11:30ಗೆ ಇನ್ನೊಂದು ಬೆಲ್ಲನ್ನು ಹೊಡಿತಾರೆ. ಇದು ಯಾವುದಕ್ಕೆ ಅಂತಂದರೆ ಇನ್ನೂ 20 ನಿಮಿಷ ಉಳಿದಿದೆ ಅನ್ನೋ ಒಂದು ಮುನ್ನೆಚ್ಚರಿಕೆ ಬೆಲ್. ಅದು ಮಧ್ಯಾಹ್ನ 3:30ಗೆ. 6ನೇ ಬೆಲ್ 11:45ಗೆ ಹೊಡಿತಾರೆ. ಸೊ ಮಧ್ಯಾಹ್ನ 3:45ಗೆ ಹೊಡಿತಾರೆ. ಯಾಕಂತಂದರೆ ಇನ್ನು 5 ನಿಮಿಷ ಉಳಿದಿದೆ ಅಂಥೇಳಿ. ಸೊ ನೀವು ಇನ್ನು ಆ 5 ನಿಮಿಷದಲ್ಲಿ ಯಾವುದೇ ಕ್ವಶನನ್ನು ಬಿಟ್ಟು ಬರೋ ಹಾಗಿಲ್ಲ, ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಎಲ್ಲ ಕ್ವಶನನ್ನು ಅಟೆಂಪ್ಟ್ ಮಾಡಿ. ಸೊ ಎಲ್ಲ ಕ್ವಶನನ್ನು ಅಟೆಂಪ್ಟ್ ಮಾಡಿದ ಮೇಲೆ ಸೊ ನಿಮ್ಮ ಒಂದು OMR ಶೀಟ್, ಒರಿಜಿನಲ್ OMR ಶೀಟ್ ಕೆಳಗಡೆ ಒಂದು ಕಾರ್ಬನ್ ಕಾಪಿ ಇರ್ತದೆ. ಆ ಕಾರ್ಬನ್ ಕಾಪಿಯನ್ನು ನೀವು ಕಟ್ ಮಾಡಿಕೊಳ್ಬೇಕಾಗ್ತದೆ. ಅದು ನೀವು ತೆಗೆದುಕೊಂಡು ಮನೆಗೆ ಬರ್ಬೋದು. ಆ ಕಾರ್ಬನ್ ಕಾಪಿಯನ್ನು ನೀವು ಕೇರ್ ತಗೊಂಡು ಇಟ್ಕೊಳ್ಬೇಕಾಗ್ತದೆ. ಯಾಕಂದರೆ ಕೊನೆಗೆ ನಿಮ್ಮ ರಿಸಲ್ಟ್ ಬರೋ ತನಕ ಅದನ್ನು ನೀವು ಕಾಪಾಡ್ಕೊಳ್ಬೇಕು. ಓಕೆ. ಸೊ OMR ಶೀಟ್ ನಿಮಗೇನು ಕೊಟ್ಟಿರ್ತಾರೆ ಅದರ ಸೆಕೆಂಡ್ ಪೇಜಲ್ಲಿ ಕಾರ್ಬನ್ ಕಾಪಿ ಇರ್ತದೆ. ಅದನ್ನು ಕಟ್ ಮಾಡಿಕೊಂಡು ಒರಿಜಿನಲ್ OMRನ ಇನ್ವಿಜಿಲೇಟರ್ಗೆ ಕೊಡಬೇಕು. ಸೊ ಅದಕ್ಕಾಗಿ 11:45ಗೆ 5 ನಿಮಿಷ ಇದೆ ಅಂತ ಹೇಳಿ ಬೆಲ್ ಹೊಡೆದಾಗ ನೀವು ಅದನ್ನು ಕಟ್ ಮಾಡಿ ರೆಡಿ ಇಟ್ಕೊಳ್ಬೋದು. 11:50 7th ಆ್ಯಂಡ್ ಲಾಸ್ಟ್ ಬೆಲ್ ಹೊಡಿತಾರೆ. ಮಧ್ಯಾಹ್ನ 3:50 ಆಗಿರ್ತದೆ. ಸೊ ಲಾಸ್ಟ್ ಬೆಲ್ ಹೊಡೆದ ಮೇಲೆ ನೀವು ನಿಮ್ಮ OMR ಕಾಪಿಯನ್ನು ನೀವು ತೊಗೊಳ್ತೀರಿ. ಅಂದರೆ ಆ ಕಾರ್ಬನ್ ಕಾಪಿಯನ್ನು, ಒರಿಜಿನಲ್ ಕಾಪಿಯನ್ನು ಇನ್ವಿಜಿಲೇಟರ್ಗೆ ಕೊಟ್ಟು ಮನೆಗೆ ಬರ್ತೀರಿ. ಇದಿಷ್ಟು ಬೆಲ್ ಟೈಮಿಂಗ್ಸ್. ಇನ್ನು ಡ್ರೆಸ್ ಕೋಡ್ ಬಗ್ಗೆ ಹೇಳ್ತೀನಿ. ಸೊ ಡ್ರೆಸ್ ಕೋಡ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನ್ನ ಸಿಂಪಲ್ ಸಜೆಷನ್ ಇಷ್ಟೇ. ಯಾವ ವಿದ್ಯಾರ್ಥಿಗಳು ಫ್ರೆಷರ್ಸ್ ಇದ್ದೀರಿ, ನೀವು ನಿಮ್ಮ ಯೂನಿಫಾರ್ಮನ್ನು ಹಾಕ್ಕೊಂಡು ಹೋಗಿಬಿಡಿ. ಎಲ್ಲ ಪ್ರಾಬ್ಲಮಿಗೂ ಸೊಲ್ಯೂಷನ್ ಸಿಗ್ತದೆ. ನಿಮ್ಮ ಯೂನಿಫಾರ್ಮಲ್ಲಿ ಏನಾದರೂ ಫುಲ್ ಸ್ಲೀವ್ ಇದ್ದರೆ ಅದನ್ನು ಅಲೋ ಮಾಡೋದಿಲ್ಲ. ಸೊ ಹಾಫ್ ಸ್ಲೀವ್ ಇದೆ ಇರ್ತದೆ, ಜನರಲಿ ಹಾಫ್ ಸ್ಲೀವ್ ಇರ್ತದೆ, ನೀವು ಅದನ್ನು ಹಾಕ್ಕೊಂಡು ಹೋಗ್ಬೋದು. ಅದು ಬಿಟ್ಟು ಯೂನಿಫಾರ್ಮ್ ಇಲ್ಲ ಸರ್, ನಾನು ಬೇರೆ ಯಾವ್ದಾರು ಹಾಕ್ಕೊಂಡು ಹೋಗ್ತೀನಿ ಅಂತಂದ್ರೆ ನೀವೇನು ಕೇರ್ ತೊಗೋಬೇಕು ಅಂತ ಅಂದರೆ ಈ ಕೇಸಲ್ಲಿ ಸೊ ಮೇಲ್ ಕ್ಯಾಂಡಿಡೇಟ್ಸ್ ಏನಿದ್ದೀರಿ, ಸೊ ಫುಲ್ ಸ್ಲೀವ್ ಶರ್ಟನ್ನು ಹಾಕ್ಕೊಂಡು ಹೋಗಬಾರ್ದು. ದೇ ಶುಡ್ ವೇರ್ ಹಾಫ್ ಸ್ಲೀವ್ ಶರ್ಟ್. ಸೊ ಇಫ್ ಪಾಸಿಬಲ್ ದೇ ಶುಡ್ ವೇರ್ ಕಾಲರ್ಲೆಸ್ ಪ್ಲೇನ್ ಶರ್ಟ್ ಆ್ಯಂಡ್ ಟೀ ಶರ್ಟ್. ಬೆಸ್ಟ್ ಆಪ್ಷನ್ ಅಂದರೆ ಕಾಲರ್ಲೆಸ್ ಟೀ ಶರ್ಟ್ ಹಾಕ್ಕೊಂಡೋಗಿ. ಕಾಲರ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಟೀ ಶರ್ಟ್ ಹಾಕ್ಕೊಂಡೋಗಿ. ಕುರ್ತಾ ಪೈಜಾಮ ಜೀನ್ಸ್ ಇವನ್ನೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಸೊ ನನ್ನ ಹತ್ರ ಜೀನ್ಸ್ ಪ್ಯಾಂಟ್ ಒಂದೇ ಇದೆ, ನಾ ಏನು ಮಾಡಬೇಕು? ಸೊ ಯೂನಿಫಾರ್ಮ್ ಪ್ಯಾಂಟ್ ಇದೆಯಲ್ವ, ಯೂನಿಫಾರ್ಮ್ ಪ್ಯಾಂಟ್ ಹಾಕ್ಕೊಂಡು ಮೇಲ್ಗಡೆ ಟೀ ಶರ್ಟ್ ಹಾಕ್ಕೊಂಡೋಗಿ. ಹೌದಾ? ನಿಮಗೇನು ಯಾರೂ ಕೇಳೋದಿಲ್ಲ. ಸೊ ಮ್ಯಾಚಿಂಗ್ ಯಾಕಿಲ್ಲ ಅಂತ ನಿಮಗೇನು ಕೇಳೋದಿಲ್ಲ. ಹೌದಾ? ಸೊ ಒಟ್ಟಿನಲ್ಲಿ ಒಂದು ಡ್ರೆಸ್ ಹಾಕ್ಕೊಂಡೋಗಿ ಅಷ್ಟೇ, ಸಿಂಪಲ್ ಆಗಿರೋ ಡ್ರೆಸ್ ಹಾಕ್ಕೊಂಡೋಗಿ. ಸೊ ದೊಡ್ಡ ದೊಡ್ಡ ಪಾಕೆಟ್ ಇರೋ ಅಂಥದ್ದು, ಬಹಳಷ್ಟು ಪ್ಯಾಕೆಟ್ ಇರೋ ಅಂಥದ್ದು, ಸೊ ಅಂಥವನ್ನೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಮಿನಿಮಮ್ ಒಂದು 2 ಪ್ಯಾಕೆಟ್ ಏನಿರ್ತದೆ ಜನರಲಿ ಅಂಥದ್ದು, ಅಥವಾ ಪ್ಲೇನ್ ಪ್ಯಾಂಟ್ಸನ್ನು ಹಾಕ್ಕೊಂಡು ಹೋಗಿ. ಅದಾದಮೇಲೆ ಲೈಟ್ ಕ್ಲಾತ್ಸನ್ನು ಹಾಕ್ಕೊಂಡೋಗಿ. ಜಿಪ್ ಪಾಕೆಟ್ ಬಹಳಷ್ಟು ಇರಬಾರ್ದು, ಲಾರ್ಜ್ ಬಟನ್ ಇರಬಾರ್ದು, ಎಲಾಬರೇಟ್ ಎಂಬ್ರಾಯ್ಡ್ರಿ ಇರಬಾರ್ದು. ಸೊ ಸಿಂಪಲ್ ಶರ್ಟ್ ಪ್ಯಾಂಟ್ ಈಸ್ ಇನಫ್. ಸೊ ಶೂ ನಿಮಗೆ ಅಲೋ ಮಾಡೋದಿಲ್ಲ, ಅದಕ್ಕಾಗಿ ಸಿಂಪಲ್ ಸ್ಯಾಂಡಲ್ ಅಥವಾ ಥಿನ್ ಸಾಲ್ಡ್ ಸ್ಲಿಪ್ಪರ್ಸನ್ನು ಹಾಕ್ಕೊಂಡು ಹೋದರೆ ಸಾಕಾಗ್ತದೆ. ಯಾವುದೇ ಜ್ಯುವೆಲರಿಯನ್ನು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ನಾಳೆ ಒಂದು ದಿವಸ ನಿಮ್ಮ ಕತ್ತಿನಲ್ಲಿ ನೆಕ್ಲೆಸ್ ಇದ್ದರೆ, ಸೊ ಯಾವ್ದಾದ್ರು ಹುಡುಗರ ಕಿವಿಯಲ್ಲಿ ಇಯರಿಂಗ್ಸ್ ಇದ್ದರೆ ಇವನ್ನೆಲ್ಲ ತೆಗೆದಿಟ್ಟು ಹೋಗಿ. ಬ್ರೇಸ್ಲೆಟ್ಸ್ ಇದ್ದರೆ, ಸೊ ರಿಂಗ್ಸ್ ಇದ್ದರೆ ಅವನ್ನೆಲ್ಲ ತೆಗೆದಿಟ್ಟು ಹೋಗಿ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ ಎಲಾಬ್ರೇಟ್ ಎಂಬ್ರಾಯ್ಡ್ರಿ ಇರೋದು ಬೇಡ, ಫ್ಲವರ್ಸ್ ಇರೋದು, ಬ್ರೂಚಸ್ ಇರೋದು, ಬಟನ್ಸ್ ಇರೋದು ಇವು ಯಾವುದೂ ಕೂಡ ಬೇಡ. ಸೊ ಸಿಂಪಲ್ ಇರೋವಂಥದ್ದು, ಹಾಫ್ ಸ್ಲೀವ್ ಇರೋವಂಥದ್ದು ಹಾಕ್ಕೊಂಡೋಗಿ. ಫುಲ್ ಸ್ಲೀವ್ ಕ್ಲಾತ್ಸ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು ಅಲೋ ಮಾಡೋದಿಲ್ಲ. ಹಾಫ್ ಸ್ಲೀವ್ ಕ್ಲಾತ್ಸ್ ಅಲೋ ಮಾಡ್ತಾರೆ. ಸೊ ಆ್ಯಸ್ ಪರ್ ದ ಡ್ರೆಸ್ ಕೋಡ್ ಸಿಂಪಲ್ ಡ್ರೆಸ್ಸನ್ನು ಹಾಕ್ಕೊಂಡೋಗಿ. ಸಿಂಪಲ್ ಚೂಡಿದಾರ ಹಾಕ್ಕೊಂಡು ಹೋಗ್ಬೋದು, ಇಲ್ಲ ಟೀ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ಬೋದು. ಸೊ ಹೀಲ್ಡ್ ಸ್ಯಾಂಡಲ್ಸ್ ಅಥವಾ ಶೂಸ್ ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ, ಹೊರಗಿಟ್ಬಿಡ್ತಾರೆ. ಸೊ ತಿನ್ ಸೋಲ್ಸ್ ಇರೋಂಥ ಸ್ಯಾಂಡಲ್ಸ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಸೊ ನೋ ಮೆಟಲ್ ಜ್ಯುವೆಲರೀಸ್ ಅಥವಾ ಮೆಟಲ್ ಕ್ಲಿಪ್ಸ್, ನಿಮ್ಮ ಒಂದು ತಲೆಯಲ್ಲಿ ಮೆಟಲ್ ಕ್ಲಿಪ್ಸ್ ಅದು ಇದು ಯಾವುದೂ ಅಲೋ ಇರೋದಿಲ್ಲ. ಸೊ ನಿಮಗೇನಾದರೂ ಮ್ಯಾರೇಜ್ ಆಗಿದ್ದರೆ ಮಂಗಲಸೂತ್ರವನ್ನು ಅಲೋ ಮಾಡ್ತಾರೆ, ಕಾಲು ಉಂಗುರವನ್ನು ಅಲೋ ಮಾಡ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಯಾವುದು ಅಲೋ ಇರೋದಿಲ್ಲ. ಸೊ ಅದನ್ನೆಲ್ಲ ಮನೆಯಲ್ಲೇ ಇಟ್ಟು ಹೋಗಿ.
ಇನ್ನು ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೋದು ಎಕ್ಸಾಮಿನೇಷನ್ ಹಾಲ್ ಒಳಗೆ. ಸೊ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗ್ತಾ ನೀವು ಏನೆಲ್ಲ ತೆಗೆದುಕೊಂಡು ಹೋಗ್ಬೋದು ಅಂತ ಅಂದರೆ, ಮೊದಲನೇದಾಗಿ ಅಡ್ಮಿಟ್ ಕಾರ್ಡ್ ತೊಗೊಂಡೋಗಿ, ವೆರಿ ಇಂಪಾರ್ಟೆಂಟ್. ಎರಡನೇದಾಗಿ ಸೊ ಎನಿ ಗೌರ್ಮೆಂಟ್ ID ಪ್ರೂಫ್, ಪ್ರಿಫರಬಲಿ ಆಧಾರ್ ಕಾರ್ಡ್. ನಿಮ್ಮ ಹತ್ರ ಯಾವುದೇ ಇಲ್ಲ ಅಂತಂದರೆ ಸೆಕೆಂಡ್ PUC ಹಾಲ್ ಟಿಕೆಟ್ ಬೇಕಾದರೂ ತೊಗೊಂಡು ಹೋಗ್ಬೋದು ನೀವು, ವಿತ್ ಫೋಟೋ ಇರುವಂಥದ್ದು. ಅಡ್ಮಿಟ್ ಕಾರ್ಡ್ ಮಿಸ್ ಮಾಡದೆ ತೊಗೊಂಡೋಗಿ. ಸೊ ಜನರಲಿ ಫೋಟೋ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ KCETಯಲ್ಲಿ ಇರೋದಿಲ್ಲ, ಓನ್ಲಿ ಫಾರ್ ನೀಟ್ ಎಕ್ಸಾಮ್ ತೆಗೆದುಕೊಂಡು ಹೋಗಬೇಕಾಗ್ತದೆ. ಬಟ್ KCETಯಲ್ಲಿ ಫೋಟೋ ತೊಗೊಂಡು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಏನಾದರೂ ಫೋಟೋ ಸರಿಯಾಗಿ ಬಂದಿಲ್ಲ, ಬಹಳ ಸಣ್ಣದಾಗಿ ಬಂದಿದೆ, ಗೊತ್ತಾಗ್ತಾ ಇಲ್ಲ ಅಂದರೆ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ. ಅದಾದಮೇಲೆ ಪೆನ್ನನ್ನು ತೆಗೆದುಕೊಂಡು ಹೋಗಿ, ನಿಮಗೆ ಎಕ್ಸಾಮ್ ಸೆಂಟ್ರಲ್ಲಿ ಕೊಡೋದಿಲ್ಲ. ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಮಾತ್ರ ತೊಗೊಂಡೋಗಿ, ಇಂಕ್ ಪೆನ್ ತೊಗೊಂಡು ಹೋಗಬೇಡಿ, ಯಾಕಂದರೆ ಸ್ಪ್ರೆಡ್ ಆಗ್ತದೆ. ಸೊ ಬಾಲ್ ಪಾಯಿಂಟ್ ಪೆನ್ನನ್ನು ಸೆಲೆಕ್ಟ್ ಮಾಡಬೇಕಾದ್ರೂ ಸ್ವಲ್ಪ ಅಂದರೆ ಅದರ ಒಂದು ತುದಿ ದಪ್ಪ ಇರೋದನ್ನು ತೆಗೆದುಕೊಂಡು ಹೋಗಿ. ಅಂದರೆ 0.5 mm ಇಂದ ತೊಗೊಂಡು ಹೋದ್ರಿ ಅಂತಂದರೆ ಬಹಳ ಹೊತ್ತು ಅದರಲ್ಲೇ ಟೈಮ್ ಆಗಿಬಿಡ್ತದೆ ನಿಮಗೆ, ಸೊ ಮಾರ್ಕ್ ಮಾಡಬೇಕಾದ್ರೆ. ಅದಕ್ಕೆ ಸೊ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ತೊಗೊಂಡೋಗಿ. ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗಬಹುದು. ಸೊ ಅದು ಅಲ್ಲದೆ ಮೆಟಲ್ ವಾಟರ್ ಬಾಟಲ್ ಇರಲಿ ಅಥವಾ ಸ್ಟೀಲ್ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗೋದಕ್ಕೆ ಹೋಗಬೇಡಿ. ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬೇಕಾದ್ರೆ 20 ರೂಪಾಯಿ ಕೊಟ್ಟು ನಾಳೆಯ ಮಟ್ಟಿಗೆ ಒಂದು ವಾಟರ್ ಬಾಟಲ್ ತೊಗೊಳ್ಳಿ. ಸೊ ಎಕ್ಸಾಮಿನೇಷನ್ ಹಾಲಲ್ಲಿ ವಾಟರ್ ಅವೈಲೇಬಿಲಿಟಿ ಇಟ್ಟಿರ್ತಾರೆ, ಬಟ್ ಆದರೂ ಕೂಡ ನಿಮಗೆ ನೀವು ಕೇರ್ ತೊಗೊಳ್ಳೋದು ಬೆಟರು. ಒಂದು 20 ರೂಪಾಯಿ ವಾಟರ್ ಬಾಟಲ್ ತೊಗೊಂಡು 1 ಲೀಟರ್ದು ಅದರ ಮೇಲಿನ ಕವರ್ನ ಕಿತ್ತು ಹಾಕಿ, ಸೊ ಅದನ್ನು ತೊಗೊಂಡೋಗಿ ಅಷ್ಟೇ. ಇವು 4 ಅಲೋವ್ ಇರುವಂಥದ್ದು. ಇನ್ನು ಯಾವುದು ಅಲೋವ್ ಇಲ್ಲ ಅಂದರೆ ಶೀಟ್ಸ್ ತೊಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಭಾಳ ಜನ ಕೇಳ್ತಾ ಇದ್ರು, ಸರ್ ನ್ಯೂಮರಿಕಲ್ ಸಾಲ್ವ್ ಮಾಡೋದಕ್ಕೆ ಶೀಟ್ಸ್ ಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡೋದಕ್ಕೆ, ಸಾಲ್ವ್ ಮಾಡೋದಕ್ಕೆ. ಸೊ ಅವಶ್ಯಕತೆ ಇಲ್ಲ. ನಿಮ್ಮನೆ ಕ್ವಶನ್ ಪೇಪರ್ನಲ್ಲಿ ಎಕ್ಸ್ಟ್ರಾ ಸ್ಪೇಸನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ನಿಮ್ಮ ಕ್ವಶನ್ ಪೇಪರ್ಲಿ ಇದು ಬೋರ್ಡ್ ಎಕ್ಸಾಮಿನೇಷನ್ ಇದ್ದಂಗಲ್ಲ, ನೀವು ಕ್ವಶನ್ ಪೇಪರ್ಲಿ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಬರಿಬೋದು. ಸೊ ಬೋರ್ಡ್ ಎಕ್ಸಾಮಲ್ಲಾದರೆ ಏನೂ ಮಾರ್ಕ್ ಕೂಡ ಮಾಡಬಾರ್ದು, ಹೊರಗೆ ಹಾಕಿಬಿಡ್ತಾರೆ. ಬಟ್ CETಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಇರೋದೇ ನಿಮಗೆ ಮಾರ್ಕ್ ಮಾಡೋದಕ್ಕೆ. ಸೊ ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಎರಡನೇದಾಗಿ ವಾಚ್ ತೊಗೊಂಡು ಹೋಗಬೇಡಿ, ಯಾಕಂದರೆ ಎವ್ರಿ ಕ್ಲಾಸ್ ರೂಮಲ್ಲಿ ಕಂಪಲ್ಸರಿಲಿ ವಾಲ್ ಕ್ಲಾಕನ್ನು ಹಾಕಲೇಬೇಕು ಅಂತ KE ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಇದೆ, ಹಾಕಿರ್ತಾರೆ. ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅವಶ್ಯಕತೆ ಇಲ್ಲ, ಜನರಲಿ ತೊಗೊಂಡು ಹೋಗೋದಿಲ್ಲ ಯಾರೂ ಕೂಡ. ಮೆಟಲ್ ಆರ್ ಸ್ಟೀಲ್ ವಾಟರ್ ಬಾಟಲ್ ಅವಶ್ಯಕತೆ ಇಲ್ಲ. ಎನಿ ವ್ಯಾಲೆಟ್ ಆರ್ ಪಾಚ್ ತೊಗೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ಸೊ ನೀವೇನಾದರೂ ದೂರದಿಂದ ಹೋಗ್ತಾ ಇದ್ದೀರಿ, ಬಸ್ಸಿಗೆ ಹೋಗ್ತಾ ಇದ್ದೀರಿ, ಸೊ ಮನಿ ಬೇಕು ಅಂದರೆ ದುಡ್ಡು ಬೇಕು ಅಂತ ಇದ್ದರೆ ನಾರ್ಮಲ್ ಪ್ಯಾಕೆಟಲ್ಲಿ ದುಡ್ಡು ಹಾಕೊಂಡೋಗಿ 100 ರೂಪಾಯಿ 200 ರೂಪಾಯಿ ತೊಗೊಂಡೋಗಿ. ಮಧ್ಯಾಹ್ನ ಲಂಚ್ ಮಾಡೋದಕ್ಕೆ ಬೇಕಾಗ್ತದೆ, ಯಾಕಂದರೆ ಮಧ್ಯಾಹ್ನ ಗ್ಯಾಪ್ ಇರ್ತದೆ, ಸೊ ಲಂಚ್ ಮಾಡೋದಕ್ಕೆ ಬೇಕಾಗ್ತದೆ. ಸೊ ಬಸ್ ಟಿಕೆಟ್ ತೆಗೆಯೋದಕ್ಕೆ ದುಡ್ಡು ಬೇಕಾಗ್ತದೆ. ಆವಾಗ ದುಡ್ಡನ್ನು ಡೈರೆಕ್ಟಾಗಿ ಇಟ್ಕೊಂಡೋಗಿ ಮತ್ತು ವ್ಯಾಲೆಟನ್ನು ತೊಗೊಂಡು ಹೋಗೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಏನೇನು ತೆಗೆದುಕೊಂಡು ಹೋಗಬಾರ್ದು ಅನ್ನೋದು ಕರೆಕ್ಟಾಗಿ ಹೇಳಿರುವಂಥದ್ದು. ಇನ್ನು ತಮಗೆಲ್ಲ ಗೊತ್ತಿರುವ ಹಾಗೆ ನಿಮ್ಮ ಒಂದು OMR ಶೀಟ್ ಸೊ ಯಾವ ರೀತಿ ಇರ್ತದ ಅನ್ನೋದರ ಕುತೂಹಲ ನಿಮಗೆ ಇರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡಲ್ಲಿ 3ನೇ ಪೇಜಲ್ಲಿ OMR ಶೀಟನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸೀರಿಯಲ್ ನಂಬರ್ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ, ವರಿ ಮಾಡ್ಕೋಬೇಡಿ. ನಿಮ್ಮ ಒಂದು ಒರಿಜಿನಲ್ ಕಾಪಿಗೆ ಸೀರಿಯಲ್ ನಂಬರ್ ಇರ್ತದೆ. ಅದಾದಮೇಲೆ ನೇಮ್ ಇನ್ ದ ಕ್ಯಾಂಡಿಡೇಟ್, ಬ್ಲಾಕ್ ಲೆಟರ್ ಅಂದರೆ ಸೊ ಕ್ಯಾಪಿಟಲ್ ಲೆಟರಲ್ಲಿ ನೇಮನ್ನು ನೀಟಾಗಿ ಬರೀರಿ. ಬೇಕಾದಷ್ಟು ಜಾಗವನ್ನು ಕೊಟ್ಟಿದ್ದಾರೆ. ಇಲ್ಲಿ CET ನಂಬರ್ 9 ಡಿಜಿಟ್ ಏನು CET ನಂಬರ್ ಇದೆ ಅದನ್ನು ಕ್ಲಿಯರ್ ಆಗಿ ಬರೀರಿ. ಸೊ ಇಲ್ಲಿ ಕರೆಕ್ಟಾದ ಕ್ರಮವನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಈಗ 2ಗೆ ಮಾರ್ಕ್ ಮಾಡಬೇಕು ಅಂತಂದರೆ ಇಲ್ಲಿ 2 ಅಂತ ಏನು ನೀವು ಬರೀತೀರಿ, ಸೊ ಇದಕ್ಕೆ ನೀಟಾಗಿ ಈ ರೀತಿಯಾಗಿ ಇದನ್ನು ಮಾರ್ಕ್ ಮಾಡಬೇಕು. ನೀವು ಮಾಡುವಂಥ ಟೈಮಲ್ಲಿ ಈ ಮಾರ್ಕ್ ಮಾಡುವಂಥ ಟೈಮಲ್ಲಿ ಇದಕ್ಕೆ ಪಕ್ಕದ ಇದಕ್ಕೆ ಅಥವಾ ಈ ಕಡೆ ತಾಗೋ ಹಾಗಿಲ್ಲ, ಅದು ಅಲೋ ಇರೋದಿಲ್ಲ, ರಾಂಗ್ ಆಗ್ತದೆ. ಅಥವಾ ಈ ರೀತಿಯಾಗಿ ನೋಡಿ ಇಲ್ಲಿ ತೋರಿಸಿದ್ದಾರೆ, ಈ ರೀತಿಯಾಗಿ ಒಂದು ಸ್ಮಾಲ್ ಟಿಕ್ ಇಲ್ಲಿ ಇಟ್ಬಿಡೋದು, ಅರ್ಧ ಸರ್ಕಲ್ ಆಗೋ ಹಾಗೆ, ಸೊ ಅದು ಕೂಡ ಅಲೋ ಇರೋದಿಲ್ಲ. ಈ ರೀತಿಯಾಗಿ ಕಂಪ್ಲೀಟಾಗಿ ಸೊ ಅದನ್ನು ಮಾರ್ಕ್ ಮಾಡಬೇಕು. ಒಂದು ಸರ್ಕಲನ್ನು ಕಂಪ್ಲೀಟಾಗಿ ಮಾರ್ಕ್ ಮಾಡಬೇಕು. ಹಾಗಂತೇಳಿ ಈ ರೀತಿಯಾಗಿ ಭಾಳಷ್ಟು ಹೊರಗಡೆ ಬರೋದು ಕೂಡ ಅಲ್ಲ. ಅದು ಅಲ್ಲದೆ ಇಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರೋದು ಏನಂತಂದರೆ, ಈ ರೀತಿ ಆಪ್ಷನ್ನಿನ ನಡುವೆ ಬಹಳಷ್ಟು ಸ್ಪೇಸನ್ನು ಕೊಟ್ಟಿದ್ದಾರೆ KE ಅವರು. ಬಟ್ ಮೇಲೆ ಕೆಳಗೆ ಬಹಳಷ್ಟು ಸ್ಪೇಸ್ ಇಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲ್ 41st ಕ್ವಶನ್ A ಅಂತ ಮಾರ್ಕ್ ಮಾಡಬೇಕಾದ್ರೆ ನೀವೇನಾದರೂ ಈ ರೀತಿಯಾಗಿ ಇದಕ್ಕೂ ತಾಗೋ ಹಾಗೆ ಮಾರ್ಕ್ ಮಾಡಿದ್ರಿ ಅಂತಂದರೆ ರಾಂಗ್ ಆಗಿಬಿಡ್ತದೆ. ನೀಟಾಗಿ ಈಗ C ಅಂತ ಇದ್ದರೆ C ಇಷ್ಟು ಮಾಡಿದರೆ ಸಾಕು, ಅಂದರೆ ಕರೆಕ್ಟಾಗಿ ಆ ಸರ್ಕಲ್ ಆಗೋ ಹಾಗೆ. ಸೊ ನನಗಿಲ್ಲಿ ಎಕ್ಸಾಕ್ಟಾಗಿ ತೋರಿಸೋದಕ್ಕೆ ಬರ್ತಾ ಇಲ್ಲ, ಬಟ್ ಈ ರೀತಿಯಾಗಿ ಮಾಡಿದರೂ ಸಾಕಾಗ್ತದೆ. ಇನ್ನು ಈ ವರ್ಷನ್ ಕೋಡ್ ಏನಿದೆ ಮತ್ತು ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಏನಿದೆ ಅದು ನಿಮಗೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋದಾಗ ಗೊತ್ತಾಗುವಂಥದ್ದು, ನೀವು ಅದನ್ನು ಬರೆಯಬಹುದು.
ಸೊ ಕರೆಕ್ಟಾಗಿ ಇಲ್ಲಿ ಸಿಗ್ನೇಚರ್ ಮಾಡಬೇಕು ವಿದಿನ್ ದ ಬಾಕ್ಸ್, ಇಲ್ಲಿ ಇನ್ವಿಜಿಲೇಟರ್ ಸೈನ್ ಮಾಡ್ತಾರೆ. ಇದರ ಸೆಕೆಂಡ್ ಕಾರ್ಬನ್ ಕಾಪಿ ಏನಿದೆ ಅದನ್ನು ನೀವು ತೆಗೆದುಕೊಂಡು ಬರಬಹುದು. ಸೊ ವೆರಿ ಇಂಪಾರ್ಟೆಂಟ್, ಅರ್ಧ ಮಾರ್ಕ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ರೀತಿ ವೈಟ್ನರ್ ಆಗಲಿ ಅಥವಾ ಬ್ಲೇಡ್ ಆಗಲಿ ನಿಮಗೆ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ. ಒಂದೊಮ್ಮೆ ರಾಂಗ್ ಆಯಿತು, ಯಾವುದೋ ಒಂದು ಕ್ವಶನಿಗೆ 2 ಮಾರ್ಕ್ ಮಾಡಿಬಿಟ್ರಿ, ಸೊ ನೀವು ಏನು ಮಾಡೋದಕ್ಕೂ ಸಾಧ್ಯ ಇರೋದಿಲ್ಲ. ಸೊ ಅದಕ್ಕಾಗಿ ಮಾರ್ಕ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ ಕಾನ್ಸಂಟ್ರೇಷನ್ ಇಟ್ಟುಕೊಂಡು ಮಾಡಿ. ಬಿ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್. ಇಷ್ಟು ದಿನ ನೀವು ತ್ರಾಸ ಪಟ್ಟಿದ್ದೀರಿ, ಸೊ ಹಾರ್ಡ್ ವರ್ಕನ್ನು ಮಾಡಿದ್ದೀರಿ. ಸೊ ಆದ್ದರಿಂದ ನಿಮಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಒಳ್ಳೆಯದಾಗಿ ಆಗ್ತದೆ. ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಅಷ್ಟೇ. ನೀವು ಎಷ್ಟೇ ಓದ್ಕೊಂಡು ಹೋಗಿರಿ, ಸೊ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ನೀವು ಓದಿರೋದೆಲ್ಲ ನಿಮಗೆ ನೆನಪಾಗ್ತದೆ ಮತ್ತು ಎಕ್ಸಾಮಿನೇಷನ್ ಹಾಲ್ ಒಳಗೆ ಅವೆಲ್ಲವನ್ನು ಸರಿಯಾಗಿ ಬಿಡಿಸೋದಕ್ಕೆ ಸಾಧ್ಯ ಆಗ್ತದ ಅನ್ನೋದು ಗೊತ್ತಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಹ್ಯಾವ್ ಅ ನೈಸ್ ಡೇ.